ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ವಾಯುಪಡೆ IAF ತನ್ನ ಹಳೆಯ ಯುದ್ಧ ವಿಮಾನ ಪಡೆಯನ್ನು ಹಂತ ಹಂತವಾಗಿ ನಿವೃತ್ತಿಗೊಳಿಸುವ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಈ ಯೋಜನೆಯ ಭಾಗವಾಗಿ ಲೆಗಸಿ ಜಾಗ್ವಾರ್ ಯುದ್ಧ ವಿಮಾನ ಸ್ಕ್ವಾಡ್ರನ್ಗಳನ್ನು ತೇಜಸ್ Mk-1A ಯುದ್ಧ ವಿಮಾನಗಳಿಗೆ ಬದಲಾಯಿಸುವ ಪ್ರಕ್ರಿಯೆ ಆರಂಭವಾಗಲಿದೆ. ಸಮೀಪಗಳ ಮೂಲಗಳ ಪ್ರಕಾರ ಕನಿಷ್ಠ 2 ಜಾಗ್ವಾರ್ ಸ್ಕ್ವಾಡ್ರನ್ಗಳು ಇನ್ನು ಡಾರಿನ್ 1 ಮತ್ತು ಡಾರಿನ್ 2 ಎಂಬ ಹಳೆಯ ರೂಪಾಂತರಗಳನ್ನು ಬಳಸುತ್ತಿರುವುವು. ಭವಿಷ್ಯದಲ್ಲಿ ತೇಜಸ್ Mk-1Aಗೆ ಪರಿವರ್ತನೆಗೊಳ್ಳಲಿವೆ. ಈ ಕ್ರಮವು ಮುಂದಿನ ದಶಕದಲ್ಲಿ ಭಾರತೀಯ ವಾಯುಪಡೆ ತನ್ನ ಸ್ಕ್ವಾಡ್ರನ್ ಶಕ್ತಿಯನ್ನು ಸ್ಥಿರಗೊಳಿಸಿ ಹಳೆಯ ಪ್ಲ್ಯಾಟ್ಫಾರ್ಮ್ಗಳನ್ನು ನಿವೃತ್ತಿಗೊಳಿಸಿ ಸ್ವದೇಶಿ ಯುದ್ಧ ವಿಮಾನಗಳ ಮೇಲೆ ಅವಲಂಬನೆ ಹೆಚ್ಚಿಸುವ ದೀರ್ಘಕಾಲೀನ ಯೋಜನೆಯ ಪ್ರಮುಖ ಹಂತವಾಗಿದೆ. ಈ ಪರಿವರ್ತನೆಗೆ ಬೇಕಾದ ಪ್ರಾಥಮಿಕ ಸಿದ್ಧತೆಗಳು 2026ರ ಅಂತ್ಯದ ವೇಳೆಗೆ ಆರಂಭವಾಗುವ ನಿರೀಕ್ಷೆ ಇದೆ. ಈ ಹಂತದಲ್ಲಿ ಪೈಲಟ್ಗಳಿಗೆ ತರಬೇತಿ, ಗ್ರೌಂಡ್ ಕ್ರೂ ಮತ್ತು ಮೇಂಟೆನೆನ್ಸ್ ಸಿಬ್ಬಂದಿಗೆ ತರಬೇತಿ, ತೇಜಸ್ Mk-1Aಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ವ್ಯವಸ್ಥೆ, ಈ ಎಲ್ಲದಕ್ಕೂ ಆದ್ಯತೆಯನ್ನು ನೀಡಲಾಗುತ್ತದೆ. ಜಾಗ್ವಾರ್ ಯುದ್ಧ ವಿಮಾನಗಳು ಸೇವೆಯಿಂದ ನಿವೃತ್ತಿಯಾದಾಗ ಬದಲಾವಣೆ ಸುಗಮವಾಗಿರಲು ಮೂಲಗಳ ಪ್ರಕಾರ ಮೊದಲ 2 ಜಾಗ್ವಾರ್ ಸ್ಕ್ವಾಡ್ರನ್ಗಳು 2028 ಅಥವಾ 2029ರಿಂದ ನಿವೃತ್ತಿಯಾಗಲು ಆರಂಭಿಸಬಹುದು. ಇದು ತೇಜಸ್ Mk-1A ಉತ್ಪಾದನೆ ಮತ್ತು ಡೆಲಿವರಿ ಗರಿಷ್ಠ ಮಟ್ಟ ತಲುಪುವ ಅವಧಿಗೆ ಬಹುತೇಕ ಹೊಂದಿಕೆಯಾಗುತ್ತದೆ. ಇದರಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಪರಿವರ್ತನೆಗೆ ಆಯ್ಕೆ ಮಾಡಿರುವ ಸ್ಕ್ವಾಡ್ರನ್ಗಳು ಡಾರಿನ್ 3 ಅಪ್ಗ್ರೇಡ್ ಪಡೆಯದ ಜಾಗ್ವಾರ್ ವಿಮಾನಗಳನ್ನು ಇನ್ನೂ ಬಳಸುತ್ತಿರುವುವು. ಈ ಹಳೆಯ ಜಾಗ್ವಾರ್ ಯುದ್ಧ ವಿಮಾನಗಳು ಬಹುಮಾನ್ಯ ಜೀವನಾವಧಿ ವಿಸ್ತರಣೆಗೆ ಕ್ರಮಗಳಿದ್ದರೂ ಕೂಡ ತಂತ್ರಜ್ಞಾನದಲ್ಲಿ ಹಿಂದುಳಿಕೆ, ನಿರ್ವಹಣೆಯ ಹೊರೆ ಹೆಚ್ಚಳ, ಆಧುನಿಕ ಯುದ್ಧ ಪರಿಸರದಲ್ಲಿ ಕಾರ್ಯಾಚರಣೆಯ ಪ್ರಾಮುಖ್ಯತೆ ಕಡಿಮೆಯಾಗುವುದು ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಆದ್ದರಿಂದಲೇ ಮೊದಲಿಗೆ ಫ್ರಂಟ್ಲೈನ್ ಸೇವೆಯಿಂದ ಹೊರಹೋಗುವ ಜಾಗ್ವಾರ್ಗಳು ಇವೇ ಆಗುವ ಸಾಧ್ಯತೆ ಹೆಚ್ಚು. ಜಾಗ್ವಾರ್ಗಳು ಜಾಗವನ್ನು ತೇಜಸ್ Mk-1A ಹೇಗೆ ತುಂಬಲಿದೆ? ಬನ್ನಿ ನೋಡೋಣ. ತೇಜಸ್ Mk-1A ಇಂದಿನ ಜಾಗ್ವಾರ್ ಪಡೆಯು ನಿರ್ವಹಿಸುತ್ತಿರುವ ಅನೇಕ ಪಾತ್ರಗಳನ್ನು ವಹಿಸಿಕೊಳ್ಳಲಿದೆ. ಅವುಗಳಲ್ಲಿ ಮುಖ್ಯವಾಗಿ ಪ್ರಿಸಿಷನ್ ಸ್ಟ್ರೈಕ್ ಮಿಷನ್ಸ್, ಏರ್ ಡಿಫೆನ್ಸ್ ಕಾರ್ಯಾಚರಣೆಗಳು. ಇವೆಲ್ಲವನ್ನು ತೇಜಸ್ Mk-1A ಇನ್ನಷ್ಟು ಉತ್ತಮ ಸಾಮರ್ಥ್ಯಗಳೊಂದಿಗೆ ನಿರ್ವಹಿಸಲಿದೆ. ತೇಜಸ್ Mk-1Aನಲ್ಲಿ AESA ರಡಾರ್, ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಮಾಡರ್ನ್ ವೆಪನ್ಸ್ ಇಂಟಿಗ್ರೇಷನ್ ಇವೆಲ್ಲವೂ ಅಳವಡಿಸಲಾಗಿದ್ದು ಹಳೆಯ ಜಾಗ್ವಾರ್ ರೂಪಾಂತರಿಗಳಿಗಿಂತ ಇದು ಒಂದು ಸಂಪೂರ್ಣ ತಲೆಮಾರಿನ ತಾಂತ್ರಿಕ ಜಿಗಿತ ಎಂದು ಹೇಳಬಹುದು. ಭಾರತೀಯ ವಾಯುಪಡೆಗೆ ಈ ಪರಿವರ್ತನೆಯ ಇನ್ನೊಂದು ದೊಡ್ಡ ಲಾಭವೆಂದರೆ ಫ್ಲೀಟ್ ಸಂಯೋಜನೆ ಮತ್ತು ಲಾಜಿಸ್ಟಿಕ್ನ ಸರಳೀಕರಣ. ಜಾಗ್ವಾರ್ ಸ್ಕ್ವಾಡ್ರನ್ಗಳ ಪೈಲಟ್ಗಳು ಮತ್ತು ಗ್ರೌಂಡ್ ಕ್ರೂಗಳನ್ನು ತೇಜಸ್ Mk-1Aಗೆ ಸ್ಥಳಾಂತರಿಸುವುದರಿಂದ ತರಬೇತಿ ವ್ಯವಸ್ಥೆ ಒಂದೇ ಮಾರ್ಗದಲ್ಲಿ ಸಾಗುತ್ತದೆ. ವಿವಿಧ ವಿಮಾನಗಳ ಮಾದರಿಗಳ ಸಂಖ್ಯೆ ಕಡಿಮೆಯಾಗುತ್ತವೆ. ದೀರ್ಘಕಾಲೀನ ನಿರ್ವಹಣಾ ವೆಚ್ಚವು ಗಣನೀಯವಾಗಿ ಇಳಿಕೆಯಾಗುತ್ತದೆ. ಎಲ್ಲವೂ ಯೋಜನೆಯಂತೆ ನಡೆದರೆ 2028 ಮತ್ತು 29ರ ವೇಳೆಗೆ ಜಾಗ್ವಾರ್ ಡಾರಿನ್ 1 ಮತ್ತು ಡಾರಿನ್ 2 ಸ್ಕ್ವಾಡ್ರನ್ಗಳ ನಿವೃತ್ತಿ ಮತ್ತು ಅವುಗಳ ಸ್ಥಾನದಲ್ಲಿ ತೇಜಸ್ Mk-1A ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ಗಳ ನಿಯೋಜನೆ ಆಗಲಿದೆ. ಇದು ಭಾರತೀಯ ವಾಯುಪಡೆಯಲ್ಲಿ ಜಾಗ್ವಾರ್ ಯುಗದ ಅಂತ್ಯದ ಆರಂಭವಾಗಲಿದೆ. ಅದರ ಜೊತೆಗೆ ಭಾರತೀಯ ವಾಯುಪಡೆಯ ಯುದ್ಧ ಶಕ್ತಿಯಲ್ಲಿ ಸ್ವದೇಶಿ ಯುದ್ಧ ವಿಮಾನಗಳ ಪಾತ್ರ ಇನ್ನಷ್ಟು ಬಲಿಷ್ಠವಾಗಲಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.